ನಾಳೆ ಆಮೇಲೆ ಅದ್ರ ಜೊತೆ ಒಳಗೆ ವೈಯಕ್ತಿಕ ಅವನು ಅನುಭವಿಸಿದ್ನೆಲ್ಲ ಕಷ್ಟ ಅದ್ರ ಮೇಲೆ ದ್ವೇಷವಾಗಿ ಪರಿವರ್ತನೆ ಆಗಿ ಬಂದ್ಬಿಟ್ಟಿದೆ. ದ್ವೇಷ ಆಗಬಾರ್ದಾಗಿತ್ತು. ಈಗ ನನಗೆ ಯಾರೋ ಅವತ್ತು ಹಿಂಗೆ ತೊಂದರೆ ಕೊಟ್ಟರಲ್ಲ ಅನ್ನೋ ಬದಲು ಇವತ್ತು ನಾನು ಅವ್ರನ್ನ ಕರೆಸಿ ಸಮಾಧಾನ ಮಾಡಿ, ಏನಪ್ಪ ನಾನು ದೊಡ್ಡ ಮನುಷ್ಯನೇ ಆಗಿದ್ದೀನಿ, ನಿಮ್ಗೆ ತೊಂದರೆ ಆಗಿದೆ ಬಾ ಅನ್ನೋ ರೀತಿಯಲ್ಲಿ ಮಾಡ್ತಕ್ಕಂಥ ಮನೋಭೂಮಿಕೆಯನ್ನು ಕಳ್ಕೊಂಡಿದ್ದಾರೆ. ಅಂದ್ರೆ ಅರ್ಥ ಮನುಷ್ಯತ್ವದ ಗುಣಗಳನ್ನು ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ಕಳ್ಕೊಂಡಿದ್ದಾರೆ. ಕಳ್ಕೊಂಡ್ರೆ ಅದನ್ನು ವಾಪಸ್ ಪಡೆದ್ರು ಒಳ್ಳೇದು. ಅವರೊಬ್ಬರೇ ಅಲ್ಲ, ಎಲ್ಲರೂ ಕೂಡ. ಅದಕ್ಕೆ ಬೇರೆ ಅರ್ಥ ಒಬ್ಬರು ಅಹಮ್ಮು, ದುರಂಕಾರ, ಸಹವಾಸನು ಯಾಕಾಗುತ್ತೆ ಹೇಳ್ತೀನಿ ಕೇಳಮ್ಮ. ಈಗ ಅವರು ತುಂಬ ಹಿರಿಯರಾದ ನಮ್ಮಂಥವ್ರನ್ನ ಕುಂಡ್ರಿಸ್ಕೊಂಡು ಪಾರ್ಟಿ ಮಾಡೋಕ್ಕೆ ಸಾಧ್ಯನಾ? ಆರ್ಥಿಕವಾಗಿ ಅಭದ್ರವಾಗಿರ್ತಕ್ಕಂಥವ್ರು ಮತ್ತು ಜ್ಞಾನದಲ್ಲೂ ಕಡಿಮೆ ಇರ್ತಕ್ಕಂಥವ್ರು, ಚಾಲೆಂಜ್ ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳು ಇಂಥದ್ದು. ಅವರು ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡ್ತಾರೆ ಅವ್ರ ಅನುಕೂಲಕ್ಕೆ ತಕ್ಕಂತೆ. ಅದು ಖುಷಿ ಆಗ್ತಾ ಹೋಗುತ್ತೆ, ಮೈ ಮರಿತೀವಿ. ಆಮೇಲೆ ಮರೆಯುವಂಥ ಸಂದರ್ಭ ಎಂಥದ್ದು ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ. ಅವತ್ತು ಎಲ್ಲಿ ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಿದ್ದು? ನೀವು ಮನೇಲೆ ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿದ್ರೆ ಇಷ್ಟ ಆಗ್ತಿರ್ಲಿಲ್ವ? ಅನಾಹುತ ಆ ಮನೇಲೂ ಕೂಡ ಆ ವಸ್ತುಗಳ ಜೊತೆಯಲ್ಲಿ ಇಲ್ಲದೆ ಇದ್ದಿದ್ರೆ ಆಗ್ತಿರ್ಲಿಲ್ವ ಅನ್ನೋ ಗೊತ್ತಿಲ್ಲ. ನಾನೇ ಇವತ್ತು ಯಾವುದೋ ಒಂದು ಸೋಷಿಯಲೈಸೇಷನ್ ಅಂತ ಯಾವುದೋ ಒಂದು ಕಡೆ ಒಂದು ಡ್ರಿಂಕ್ಸ್ ಪಾರ್ಟಿಗೆ ಹೋದಾಗ ಅಲ್ಲಿ ನಡೆಯೋ ಘಟನೆಯಲ್ಲಿ ಉದ್ವೇಗ ಒಳಗಾಗ್ಬಿಡ್ತೀನಿ. ಹೌದ್ರಿ ಅದು ಕರೆಕ್ಟ್. ಅದು ಮನೆಗೆ ಹೋಗ್ತಿದ್ದಾಗ ನನಗೆ ಅರ್ಥ ಆಗುತ್ತೆ, ಮೂರ್ಖತನದಲ್ಲಿ ಯೋಚನೆ ಮಾಡ್ತಿದ್ದೀನಲ್ಲ, ಯಾಕಪ್ಪ ಇದೆಲ್ಲ ನಾನು. ಅವ್ರ ತಾಯಿ ಕಷ್ಟಪಟ್ಟಿದ್ದ ದಿನಗಳನ್ನ ಯಾರೋ ಮಾತಾಡ್ತಾ ಇದ್ರು. ಬೆಂಗಳೂರಿಗೆ ಕರ್ಕೊಂಡು ಬಂದಾಗ ಯಾವುದೋ ಒಂದು ಚಿಕ್ಕ ಪುಟ್ಟ ಪಾತ್ರ ಸಿಕ್ಕರೆ ಸಾಕಪ್ಪ, ಒಂದು ನೆಲೆ ಉರಿದ್ರೆ ಸಾಕು, ಚಿತ್ರರಂಗದಲ್ಲಿ ತನ್ನದೇ ಆದ ಬದುಕು ಕಟ್ಕೊಂಡ್ರೆ ಸಾಕು ಅಂತ ತುಂಬಾ ಕಷ್ಟದ ದಿನಗಳನ್ನ ಫೇಸ್ ಮಾಡಿದ್ರು. ನಾನು ಅವರೆಲ್ಲ ಪಾತ್ರ ಮಾಡ್ಬೇಕಾದ್ರೆ ತೂಗುದೀಪ ಶ್ರೀನಿವಾಸ್ ಅವರು 10,000 15,000 ರೂಪಾಯಿ ಇಡೀ ಪಿಕ್ಚರಿಗೆ ನಮಗೆ. ಅದು ಎಷ್ಟು 3 ತಿಂಗಳಾಗ್ತಿತ್ತು, 4 ತಿಂಗಳಾಗ್ತಿತ್ತು. ಅಂದ್ರೆ ಅದಕ್ಕೂ ಬೆಲೆ ಇರ್ತಿತ್ತು. ಆಮೇಲೆ ಅದು ರಾತ್ರಿ ಒಂದು ಬಿಲ್ಡಿಂಗ್ ಕಟ್ಸಕ್ಕಾಗ್ಲಿ, ಒಂದು ದೊಡ್ಡ ಕಾರ್ ತಗೊಳಕ್ಕಾಗ್ಲಿ ಆಗ್ತಿರ್ಲಿಲ್ಲ. ಕಾರ್ ತಗೋಬೇಕಾದ್ರೆ 10 ವರ್ಷನೋ 8 ವರ್ಷನೋ ಬೇಕಿತ್ತು ನಮಗೆ. ಅದು ಏನೋ ಒಂದು ಸಣ್ಣ ಕಾರ್, ಅವತ್ತಿನ ಕಾಲಕ್ಕೆ ಅಂಬಾಸಿಡರ್ದು. ಒಂದು ಮನೆ ಕಟ್ಸೋದೇ ಒಂದು ದೊಡ್ಡ, ಅವ್ರ ಮನೆ ಕಟ್ಸೋದೇ ಅಂತ ಕಷ್ಟ ಕಾಲದಲ್ಲಿ. ಹಾಗಾಗಿ ಆ ದಿನಗಳನ್ನು ನೋಡಿದ. ಆಮೇಲೆ ಈ ಅಪ್ಪನೇ ಹೇಳ್ಕೊಂಡಿದ್ದಾನೆ, ನಮ್ಮ ದರ್ಶನ್ ಹುಡುಗನ ಏನಂತ ಹೇಳಿದ್ದಾನೆ, ನಾನು ದಿನಕ್ಕೆ 170 ರೂಪಾಯಿ ಎಲ್ಲೋ ಒಂದು ಕಡೆ ಕೆಲಸದಲ್ಲಿದ್ದೆ ಅಂತ. ಆ ಜಾಗನೂ ನನಗೆ ಗೊತ್ತು. ಜನ್ಮದ ಜೋಡಿನಲ್ಲಿ ನಾನು ಸೌಂಡ್ ಇಂಜಿನಿಯರ್ ಹತ್ರ ಅವರು ಒಬ್ಬರು ಅವ್ರ ಅಸಿಸ್ಟೆಂಟ್ ಥರ ಇದ್ದಂತ. ಬೆಳೆದ್ರು ಸಂತೋಷ, ಭಾಳ ಸಂತೋಷ. ಅಪ್ಪನ ಮೇಯಿಸೋದು ಅಲ್ಲಿ ಚಾಲೆಂಜ್ ಮಾಡೋ ಅಗತ್ಯ ಇರಲಿಲ್ಲ. ಅದು ರಾಜ್ಕುಮಾರ್ ಹೋಲ್ಸೆ ಮಾಡೋದು, ವಿಷ್ಣು ಅದೇನಿಲ್ವೇ. ನಾನು ಬೆಳೆದಿದ್ದೀನಿ, ಎಷ್ಟೋ ದಿವಸ ಇರ್ತದೆ, ಅಷ್ಟು ದಿವಸ ಆರಾಮಾಗಿರಬೇಕು ಅಂತ ಆ ಸೌಜನ್ಯ ಸಜ್ಜನಿಕರು ಕಳ್ಕೊಂಡ್ರು ಅನ್ನೋದಕ್ಕಿಂತ ಸಾಂದರ್ಭಿಕವಾಗಿ ಹಂಗೆ ಆಗೋಯ್ತು. ಈಗ ಬಹುತೇಕ ನನಗೆ ತಿಳಿದ ಮಟ್ಟಿಗೆ ಅವ್ರಿಗೆ ರಿಯಲೈಸ್ ಆಗಿರ್ಬೋದು, ಆದರೆ ದೊಡ್ಡ ಅನಾಹುತ ಆಗೋಯ್ತು. ಸಂತೋಷ. ಇನ್ನೂ 40ರ ಆಜುಬಾಜಿನಲ್ಲಿರೋದ್ರಿಂದ, ಅವ್ರಿಗೆ ಎಳೆಯರೆಲ್ಲ ಅದೇ ಥರದಲ್ಲಿರೋದ್ರಿಂದ ಭಗವಂತ ಅವರೆಲ್ಲರಿಗೂ ಕೂಡ ಪರಿವರ್ತನೆಯನ್ನು ಕೊಟ್ಟು ಕಡಿಮೆ ಇಕ್ಕಟ್ಟನ್ನು ಬರೆಸಿ ಅವರಿಗೆ ಸಮಾಜದಲ್ಲಿ ಇನ್ನೂ ದೊಡ್ಡ ವ್ಯಕ್ತಿ ಆಗೋದಕ್ಕೆ ಅವಕಾಶ ಇದೆ. ಮಾಡಲಿ ಅಂತ ಬಾಬಾ ಪ್ರಾರ್ಥನೆ ಮಾಡ್ತೀನಿ. ಮೋಸ್ಟ್ಲಿ ಇಷ್ಟು ಅಳವಡಿಕೆ ಮಾಡ್ಕೊಂಡಿದ್ದಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಅಂತ ಅನ್ಸುತ್ತೆ ನನಗೆ. ಆಮೇಲೆ ಗೊತ್ತಾಯ್ತು. ಆಮೇಲೆ ಎಷ್ಟೋ ಜನ ಈಗ IT-BTನಲ್ಲಿ ದೊಡ್ಡ ಶ್ರೀಮಂತರಾಗಿದ್ದಾರೆ. ಅದು ಹಿಂದಿನ ಅವ್ರ ಕತೆ ಹೋಗೋದಿಲ್ಲ. ಇವತ್ತು ದಾನ ಧರ್ಮಗಳು, ದೇಣಿಗೆಗಳು ಇವೆಲ್ಲ ಕೊಡ್ತಿದಾರಲ್ಲ. ಈಗ ಸಾಯಿಬಾಬಾ ಅವರು ಚರ್ಚೆ ಹೋದ್ರೆ ಅದು ಬೇರೆ ಥರ ಆಗುತ್ತೆ. ಆದರೆ ಅವ್ರು ಮಾಡ್ತಿರೋ ಕೆಲಸ, ಅವ್ರು ಕಟ್ಟಿರೋ ಸಂಸ್ಥೆಯ ಕೆಲಸ, ಹಾಗೆ ಎಷ್ಟೋ ಮಠಗಳು ಏನು ಮಾಡ್ದು. ಇವತ್ತು ಮಠಗಳೆಲ್ಲನೂ ಇವತ್ತು ಎಜುಕೇಷನ್ ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಭಾಗ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದರೆ ಕೇವಲ ಸರ್ಕಾರದಿಂದ ಅಲ್ಲ, ಧಾರ್ಮಿಕ ಸಂಸ್ಥೆಗಳು. ಆದರೆ ಈ ಧಾರ್ಮಿಕ ಸಂಸ್ಥೆಗಳು ಎಲ್ಲೋ ಒಂದು ಕಡೆ ಹಣದ ಆಸೆಗೋ, ಆಸ್ತಿ ಆಸೆಗೋ, ಜಾತಿ ಬೆಂಬಲಕ್ಕೋ ಎಲ್ಲ ನಿಂತ್ಕೋತಾ ಇರೋದು ದುಃಖ ಆಗುತ್ತೆ. ಅದರ್ವೈಸ್ ನಾನು ಸಿದ್ಧಗಂಗಾ ಮಠದಲ್ಲಿ ಓದಿದ್ದು. ಸಿದ್ಧಗಂಗಾ ಮಠದಲ್ಲಿ ಅದು ಲಿಂಗಾಯತರ ಮಠ ಲೆಕ್ಕಕ್ಕೆ. ಓದಿದ್ದು ಬರೀ ಲಿಂಗಾಯತರಲ್ಲ, ನಾವೆಲ್ಲ ಓದಿದ್ದೀವಿ. ಆ ಸಿದ್ಧಗಂಗಾ ಸ್ವಾಮಿ ನಡಗಾಡದ ದೇವರು ಅಂತ ಶಿವಕುಮಾರ ಸ್ವಾಮಿಗಳಿದ್ರು, ಅವರ ಶಿಷ್ಯರಾಗಿದ್ದು ನಾವು. ಭಯಂಕರ ಚಿಕ್ಕ 30 ವರ್ಷ ವ್ಯತ್ಯಾಸ. ಆದರೆ ನಮಗೆಲ್ಲ ಅವರು ಮನುಷ್ಯತ್ವವನ್ನು ಕಲಿಸ್ಕೊಟ್ರು.